ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಕಾಶಿಗೆ ಹೋಗ್ತಾ ಇರೋ ಸಮಯದಲ್ಲಿ ಕಟ್ನಿ ಅಂತ ಇಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಉಳ್ಕೊಂಡಿದೆ ಮಾರ್ಗ ಮಧ್ಯದಲ್ಲಿ. ಈ ಕಡೆ ನಾರ್ತ್ ಇಂಡಿಯಾ ಕಡೆ ಬಂದಾಗ ನಮ್ಮ ಸೌತ್ ಇಂಡಿಯನ್ಸ್ಗೆ ಊಟ ತಿಂಡಿದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದೆ. ನಾನು ನಿನ್ನೆ ನೈಟ್ ಇಲ್ಲೇ ಹಾಲ್ಟ್ ಆದಾಗ ಊಟದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹುಡುಕ್ತಾ ಇದ್ದೆ ಟೊಮಾಟೋದಲ್ಲಿ ಯಾವ ಕಡೆ ಸಿಗ್ತದೆ, ಏನು ನಮ್ಮ ಸೌತ್ ಇಂಡಿಯನ್ ಫುಡ್ ಇಲ್ಲ ಅಂತಂದು ನಾನು ಟ್ರೈ ಮಾಡ್ತಾ ಇದ್ದಾಗ ಇಲ್ಲಿ ಒಂದು ನಮ್ಮ ಕೇರಳದವರೇ ಮಾಡಿರ್ತಕ್ಕಂಥ ಒಂದು ಇಂಡಿಯನ್ ಕೆಫೆ ಅಂತ ಒಂದಿದೆ. ನೀವು ನೋಡ್ಬೋದು, ಇಂಡಿಯನ್ ಕೆಫೆ ಹೌಸ್ ಅಂತ. ಇಲ್ಲಿ ಲಾಡ್ಜಿಂಗ್ ಕೂಡ ಇದೆ. ನಾನು ಕರ್ನಾಟಕ ನಮ್ಮ ಸ್ಟೇಟ್ ನ ಏನು ಯಾವಾಗ ಬಿಟ್ಟೆ ಅಲ್ಲಿಂದ ಕೂಡ ಒಂದು ಊಟದ ಪ್ರಾಬ್ಲಮ್ಮು ತುಂಬಾ ಆಯ್ತು. ಈ ಕಡೆ ಊಟ ಮತ್ತು ಇಲ್ಲಿ ಈ ತರದೆಲ್ಲ ಬೇರೆ ಬೇರೆನೆ ಡಿಫ್ರೆಂಟ್ ಇದೆ. ಆದ್ರೆ ನಿನ್ನೆ ನೈಟು ನಾನು ಬಂದಾಗ ಇಲ್ಲಿ ಇವರ ಹೋಟೆಲ್ ಅಡುಗೆನ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಪಕ್ಕ ನಮ್ಮ ಊರಲ್ಲಿ, ಪಕ್ಕ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಸ್ಟೇಟಲ್ಲಿ ತಿನ್ಕೊಂಬಂದಂಗೆ ತಿಂದಾಗೆ ಇತ್ತು. ತುಂಬಾ ರುಚಿಕಟ್ಟಾಗಿ ಮನೆ ಊಟ. ಸೌತ್ ಇಂಡಿಯನ್ ಫುಡ್ ಏನಿದೆ ಅಲ್ವಾ, ಇವ್ರದ್ದು ಕನಿಷ್ಠ ಅಂತಂದ್ರೆ ಒಂದು 300 ಬ್ರಾಂಚಸ್ಗಳಿದಾವೆ. ಹಾಯ್ ಬಾಯ್, ಕहाँ से? केरला से? ಪಾಲಕ್ಕಾಡ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಇವತ್ತು ಬೆಳಗ್ಗೆ ಬಂದು ನಾನು ಇಲ್ಲಿ ಫುಡ್ ಆರ್ಡರ್ ಮಾಡಿದೆ. ಈ ಫುಡ್ ಇಲ್ಲಿ ದೋಸೆ, ಇಡ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಕೇರಳ, ತಮಿಳ್ನಾಡು, ಈ ಸೌತ್ ಇಂಡಿಯನ್ ನಲ್ಲಿ ಏನಿದೆಯಲ್ಲ ಅದೇ ತರ ಟೇಸ್ಟ್ ಇತ್ತು ಫುಡ್. ನಿನ್ನೆ ನೈಟು ಮೊಸರನ್ನ ಮತ್ತೆ ನಾನು ಬೇರೆ ಬೇರೆ ಐಟಮ್ ತಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಲಾಡ್ಜಿಂಗ್ ಕೂಡ ಇದೆ. ಅಂದ್ರೆ ತಾವು ನೋಡ್ಬೋದು, ಇವರೆಲ್ಲ ನಮ್ಮ ಕೇರಳ ಸಿಬ್ಬಂದಿಯವರೇ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಕರ್ನಾಟಕ ಸ್ಟೇಷನ್ ನೋಡಿದ್ದಂದ್ರೆ ಊಟ ತಿಂಡಿ ಮಾತ್ರ ತುಂಬಾ ಚೆನ್ನಾಗೇ ಇತ್ತು. ನೋಡಿ, ಈ ಕಡೆ ಬಂದ್ರೆ ಕಟ್ನಿ. आपका नाम क्या? ಸಜಿತ್ ಭಾಯ್, ರಾಮ್. ತುಂಬಾ ಚೆನ್ನಾಗಿತ್ತು. ಇಡ್ಲಿ, ದೋಸೆ, ಕಾಫी, अच्छा टेस्ट। तो साउथ इंडियन आदमी आता है ना, तो खाना नाश्ता के लिए थोड़ा प्रॉब्लम होता है। आप लोग उधर से आए था ना, तो भूख से मरता है। इधर समोसा, कचोरी इधर आता है. ನಮ್ಗೆ ಅದು ಇಷ್ಟ ಆಗೋದಿಲ್ಲ, ಹೊಟ್ಟೆ ತುಂಬೋದಿಲ್ಲ. ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಿ. ಎಷ್ಟು ಬ್ರಾಂಚಸ್ ಇದಾವೆ? ಹೌ ಮಚ್ ಬ್ರಾಂಚಸ್ ಪೂರಾ ಇಂಡಿಯಾ में? 300 ब्रांचेस. कर्नाटक में ಕರ್ನಾಟಕದಲ್ಲಿ ಕೂಡ 6 ಬ್ರಾಂಚ್ ಇದಾವಂತೆ. ಮಂಗಳೂರು, ಬೆಂಗಳೂರು ಮತ್ತೆ ಕೋರಮಂಗಲ, ನಮ್ಮ ಬೆಂಗಳೂರು ಇದರಲ್ಲಿ, ಹುಬ್ಳಿ ಇಲ್ಲಿ ಇದೆ. ಬಾಯ್, ಥ್ಯಾಂಕ್ ಯು. ಸೌತ್ ಇಂಡಿಯನ್ ಜನಗಳು ಬಂದ್ರೆ ದಯಮಾಡಿ ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿಯಿಂದ ಸರ್ವ್ ಮಾಡಿ. ತುಂಬಾ ಚೆನ್ನಾಗಿದೆ. ಬಾಯ್, ನಾನೀಗ ವಾರಣಾಸಿ ಕಡೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು.